ಎಲ್ಲ ಸ್ಪರ್ಧಾರ್ಥಿಗಳಿಗೆ HGA ಅಕಾಡೆಮಿ ಪರವಾಗಿ ಸ್ವಾಗತ. ಇವತ್ತು ನಾವು ಇತಿಹಾಸದ ಒಂದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ 1857ನ ಮಹಾ ದಂಗೆಯ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಪರೀಕ್ಷೆ ದೃಷ್ಟಿಯಿಂದ ಪ್ರತಿಯೊಂದು ಪಾಯಿಂಟ್ ಕೂಡ ಮುಖ್ಯ. ಸೊ ರೆಡಿ ಅಲ್ವಾ? ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಕ್ಲಾಸ್ ಹೇಗ್ ಹೋಗುತ್ತೆ ಅಂತ ನೋಡೋಣ. ಮೊದಲು ದಂಗೆಗೆ ಕಿಡಿ ಹೊತ್ತಿಸಿದ್ದು ಏನು ಅಂತ ಶುರು ಮಾಡಿ, ಆಮೇಲೆ ಅದರ ಪ್ರಮುಖ ನಾಯಕರು, ಅದರ ಪರಿಣಾಮಗಳು ಮತ್ತು ಅದೇ ಸಮಯದಲ್ಲಿ ನಡೆದ ಬುಡಕಟ್ಟು ಹೋರಾಟಗಳ ಬಗ್ಗೆ ತಿಳ್ಕೊಳ್ಳೋಣ. ಕೊನೆಗೆ ಒಂದು ಕ್ವಿಕ್ ರಿವಿಷನ್ ಕೂಡ ಇದೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಯಾವುದೇ ದೊಡ್ಡ ಘಟನೆಗೆ ಒಂದು ತಕ್ಷಣದ ಕಾರಣ ಇರುತ್ತೆ ಅಲ್ವಾ? ಹಾಗೇನೆ 1857ರ ಈ ಮಹಾಸಂಗ್ರಾಮಕ್ಕೆ ಆ ಒಂದು ಸ್ಪಾರ್ಕ್ ಕೊಟ್ಟಿದ್ದು ಏನು, ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ಡೈರೆಕ್ಟ್ ಆಗಿ ಒಂದು ಪ್ರಶ್ನೆಗೆ ಬರೋಣ. FW 2016 ಪೇಪರಲ್ಲಿ ಕೇಳಿದ್ರು 1857ರ ದಂಗೆಗೆ ತಕ್ಷಣದ ಕಾರಣ ಏನು ಅಂತ. ಉತ್ತರ ಸ್ಪಷ್ಟವಾಗಿದೆ: ಕೊಬ್ಬು ಸವರಿದ ಕಾಡತೂಸುಗಳು. ಯಾಕಂದ್ರೆ ಹಸುವಿನ ಕೊಬ್ಬು ಹಿಂದೂಗಳಿಗೆ ಮತ್ತು ಹಂದಿಯ ಕೊಬ್ಬು ಮುಸ್ಲಿಮರಿಗೆ ನಿಷಿದ್ಧವಾಗಿತ್ತು. ಇದು ಸಿಪಾಯಿಗಳ ಧಾರ್ಮಿಕ ಭಾವನೆಗಳಿಗೆ ಮಾಡಿದ ಅವಮಾನವಾಗಿತ್ತು. ಹಾಗಾದ್ರೆ ಈ ಅನ್ಯಾಯದ ವಿರುದ್ಧ ಮೊದಲು ಧ್ವನಿ ಎಟ್ಟಿದ್ದು ಯಾರು? ಬೇರೆ ಯಾರೂ ಅಲ್ಲ, ನಮ್ಮ ಮಂಗಲ್ ಪಾಂಡೆ. ಇವರೇ ಈ ಸಂಗ್ರಾಮದ ಪ್ರಥಮ ಹುತಾತ್ಮ. ಈ ಹೆಸರು ಮರೆಯಲೇಬೇಡಿ, ಯಾಕಂದ್ರೆ ಬಾರ್ಡರ್ 2015 ಮತ್ತು PSI 2009 ಎರಡೂ ಪರೀಕ್ಷೆಗಳಲ್ಲೂ ಇವರ ಬಗ್ಗೆ ಪ್ರಶ್ನೆ ಬಂದಿದೆ. ಈ ಸ್ಲೈಡ್ ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ ಡೇಟ್ಸ್ ಇದೆ ನೋಡಿ. KSRP PSI 2012 ಎಕ್ಸಾಮಲ್ಲಿ ಮಂಗಲ್ ಪಾಂಡೆ ಯಾವ ರೆಜಿಮೆಂಟ್ಗೆ ಸೇರಿದ್ರು ಅಂತ ಕೇಳಿದ್ರು. ಉತ್ತರ ಇಲ್ಲೇ ಇದೆ ನೋಡಿ, 34ನೇ ಸ್ಥಳೀಯ ಪದಾತಿ ದಳ. ಮಾರ್ಚ್ 29ಕ್ಕೆ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ದಾಳಿ ಮಾಡ್ತಾರೆ. ಏಪ್ರಿಲ್ 8ಕ್ಕೆ ಅವರನ್ನ ಗಲ್ಲಿಗೇರಿಸಲಾಗುತ್ತೆ. ಈ ದಿನಾಂಕಗಳನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡೋ ಕೆಲವೊಂದು ಪಾಯಿಂಟ್ ಇದು. ಬ್ಯಾರೆಕ್ಪುರಕ್ಕೂ ಮೀರತ್ಗೂ ಏನ್ ವ್ಯತ್ಯಾಸ? ನೆನ್ಪಿಡಿ, ಮಂಗಲ್ ಪಾಂಡೆ ಅವರ ವೈಯಕ್ತಿಕ ಬಂಡಾಯ ಶುರುವಾಗಿದ್ದು ಬ್ಯಾರೆಕ್ಪುರದಲ್ಲಿ, ಆದ್ರೆ ಸಂಘಟಿತವಾಗಿ ಸಿಪಾಯಿಗಳೆಲ್ಲ ಒಟ್ಟಿಗೆ ಸೇರಿ ದಂಗೆ ಶುರು ಮಾಡಿದ್ದು ಮೀರತ್ನಲ್ಲಿ ಮೇ 10, 1855ರಂದು. ಈ ವ್ಯತ್ಯಾಸ PSI KSISF 2012 ಮತ್ತು BWSB FDA 2019 ಪರೀಕ್ಷೆಗಳಿಗೆ ತುಂಬಾ ಮುಖ್ಯ. ಸರಿ, ಈಗ ದಂಗೆಯ ಕಿಡಿ ಹೇಗೆ ದೇಶದಾದ್ಯಂತ ಹರಡಿತ್ತು, ಯಾರೆಲ್ಲ ಇದ್ರು ನಾಯಕರು ಅಂತ ನೋಡೋಣ. ಈ ಹೋರಾಟ ಕೇವಲ ಒಂದು ಕಡೆ ಸೀಮಿತವಾಗಿರ್ಲಿಲ್ಲ. ಈ ಟೇಬಲ್ ಇದೆಯಲ್ಲ, ಇದಕ್ಕೆ ಒಂದು 3 ಸ್ಟಾರ್ ಹಾಕೊಳ್ಳಿ. ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆಗಳಿಗೆ ಇದು ಒಂದು ರೀತಿ ಬ್ರಹ್ಮಾಸ್ತ್ರ ಇದ್ದಾಗೆ. PSI KSRP 2014 ಮತ್ತು BMTC ಕಂಡಕ್ಟರ್ 2024 ಪೇಪರ್ಗಳಲ್ಲಿ ಇದೇ ತರದ ಪ್ರಶ್ನೆಗಳನ್ನ ಕೇಳಿದ್ರು. ಡೆಲ್ಲಿಯಲ್ಲಿ ಬಹದ್ದೂರ್ ಶಾ, ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್, ಕಾನ್ಪುರದಲ್ಲಿ ನಾನಾ ಸಾಹೇಬ್, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ. ಹೀಗೆ ಪ್ರತಿಯೊಂದು ಜೋಡಿಯೂ ಇಂಪಾರ್ಟೆಂಟು. ಉದಾಹರಣೆಗೆ PSI ವೈರ್ಲೆಸ್ 2018 ಪೇಪರಲ್ಲಿ ಬಂದಿದ್ದ ಈ ಪ್ರಶ್ನೆ ನೋಡಿ. ಕಾನ್ಪುರದಿಂದ ದಂಗೆಯನ್ನ ಲೀಡ್ ಮಾಡಿದ್ದು ಯಾರು? ನಾವಾಗ್ಲೇ ಟೇಬಲ್ನಲ್ಲಿ ನೋಡ್ವಿ ಅಲ್ವಾ? ಉತ್ತರ ನಾನಾ ಸಾಹಬ್. ಹಾಗೆಯೇ ಇನ್ಸ್ಟ್ರಕ್ಟರ್ 2019ರ ಪರೀಕ್ಷೆಯಲ್ಲಿ ಕೇಳಿದ್ರು ಲಕ್ನೋ ದಂಗೆಯ ನಾಯಕಿ ಯಾರು ಅಂತ. ಇದಕ್ಕೆ ಉತ್ತರ ಬೇಗಂ ಹಜರತ್ ಮೆಹಲ್. ನೋಡಿ, ಟೇಬಲ್ ಎಷ್ಟು ಮುಖ್ಯ ಅಂತ ಗೊತ್ತಾಯ್ತಲ್ವಾ? ಈ ದಂಗೆಯಲ್ಲಿ ಒಂದು ದುರಂತ ಕಥೆ ಇದೆ, ಅದು ತಾಂತಿಯಾ ಟೋಪೆಯವರದ್ದು. ನಾನಾ ಸಾಹೇಬರ ಸೇನಾಪತಿಯಾಗಿದ್ದ ಇವರಿಗೆ ಸ್ವಂತ ಸ್ನೇಹಿತ ಮಾನ್ಸಿಂಗ್ನೇ ಮೋಸ ಮಾಡ್ತಾನೆ. ಈ ಪಾಯಿಂಟ್ ಮೇಲೆ PSI 2009ನಲ್ಲಿ ಪ್ರಶ್ನೆ ಬಂದಿತ್ತು. ಈ ದಂಗೆ ಬರೀ ದೆಹಲಿಯಲ್ಲಿ ನಿಲ್ಲಲಿಲ್ಲ. ಕಾನ್ಪುರ್, ಲಕ್ನೋ, ಝಾನ್ಸಿ, ಅಲಹಾಬಾದ್, ಜಗದೀಶ್ಪುರ ಹೀಗೆ ಉತ್ತರ ಭಾರತದ ಹಲವು ಕಡೆ ವ್ಯಾಪಕವಾಗಿ ಹರಡಿತು. FDA 2015 ಪೇಪರಲ್ಲಿ ಈ ಪ್ರಮುಖ ಕೇಂದ್ರಗಳ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಪರೀಕ್ಷೆಯಲ್ಲಿ ನಿಮ್ಮನ್ನ ಕನ್ಫ್ಯೂಸ್ ಮಾಡೋಕೆ ಬಳಸೋ ಒಂದು ಟ್ರಿಕ್ ಇದು. 1857ರ ದಂಗೆಯ ಬಗ್ಗೆ ಪ್ರಶ್ನೆ ಕೇಳಿ, ಆಪ್ಷನ್ಸಲ್ಲಿ ಭಗತ್ ಸಿಂಗ್ ತರಾದ ಬೇರೆ ಕಾಲಘಟ್ಟದ ನಾಯಕರ ಹೆಸರನ್ನ ಕೊಡ್ತಾರೆ. PC KSRP 2012ರಲ್ಲಿ ಹೀಗೆ ಮಾಡಿದ್ರು. ಸೊ ಟೈಮ್ಲೈನ್ ಬಗ್ಗೆ ಎಚ್ಚರ ಇರಬೇಕು. ಭಗತ್ ಸಿಂಗ್ 20ನೇ ಶತಮಾನದ ಹೋರಾಟಗಾರ, 1857ರ ದಂಗೆಯಲ್ಲಿ ಇರ್ಲಿಲ್ಲ. ಸರಿ, ಇಷ್ಟೆಲ್ಲ ಆಯ್ತು. ಹಾಗಾದ್ರೆ ಈ ದಂಗೆಯ ಪರಿಣಾಮ ಏನಾಯ್ತು? ಇತಿಹಾಸಕಾರರು ಇದನ್ನ ಹೇಗೆ ನೋಡ್ತಾರೆ? ಇದು ಪರೀಕ್ಷಕರ ಫೇವರೆಟ್ ಏರಿಯಾ. ಇಲ್ಲಿಂದ ಖಂಡಿತ ಪ್ರಶ್ನೆಗಳು ಬರುತ್ತೆ. ಇಲ್ಲಿ 2 ಆಂಗಲ್ ಇದೆ. ಬ್ರಿಟಿಷರ ಪ್ರಕಾರ ಇದು ಕೇವಲ ಒಂದು ಸಿಪಾಯಿ ದಂಗೆ, ಅಂದ್ರೆ ಸೈನಿಕರು ಮಾಡಿದ ಒಂದು ಚಿಕ್ಕ ಗಲಾಟೆ ಅಷ್ಟೇ. ಆದರೆ ನಮ್ಮ ಭಾರತೀಯ ರಾಷ್ಟ್ರೀಯವಾದಿಗಳ ಪ್ರಕಾರ ಇದು ಸಾಮಾನ್ಯ ಹೋರಾಟವಲ್ಲ, ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ 2 ದೃಷ್ಟಿಕೋನಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋ ಪದವನ್ನ ಫೇಮಸ್ ಮಾಡಿದ್ದು ಯಾರು ಅಂದ್ರೆ VD ಸಾವರ್ಕರ್. ಇವರ ಪುಸ್ತಕದ ಹೆಸರು ಕೂಡ ಅದೇ, ದಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857.
ನೋಡಿ 3 ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ PSI ವೈರ್ಲೆಸ್ 2017, PC KSRP NHK 2016 ಮತ್ತೆ PSI ವೈರ್ಲೆಸ್ 2016 ಇದೇ ಪ್ರಶ್ನೆಯನ್ನ ರಿಪೀಟ್ ಮಾಡಿದ್ದಾರೆ. ಸೊ ಈ ಹೆಸರು ಮರೆಯುವಂತಿಲ್ಲ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಎಲ್ಲ ಬ್ರಿಟಿಷರು ಇದನ್ನ ಸಿಪಾಯಿ ದಂಗೆ ಅಂತ ಒಪ್ಲಿಲ್ಲ. ಬೆಂಜಮಿನ್ ಡಿಸ್ರೇಲಿ, ಒಬ್ಬ ಬ್ರಿಟಿಷ್ ರಾಜಕಾರಣಿ, ಇದನ್ನ ರಾಷ್ಟ್ರೀಯ ದಂಗೆ ಅಥವಾ ನ್ಯಾಷನಲ್ ರೈಸಿಂಗ್ ಅಂತ ಕರೆದಿದ್ರು. ಇದು KEA-FDA-SRSST 2023 ಪರೀಕ್ಷೆಯಲ್ಲಿ ಕೇಳಿದ ನೇರ ಪ್ರಶ್ನೆ. ಈ ದಂಗೆಯಿಂದಾದ ದೊಡ್ಡ ಬದಲಾವಣೆಗಳು ಏನು ಅಂತ ನೋಡೋಣ. ಮೊದಲನೆಯದು, ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಖತಮಾಯಿತು. ಭಾರತದ ಆಡಳಿತ ಡೈರೆಕ್ಟ್ ಆಗಿ ಬ್ರಿಟಿಷ್ ರಾಣಿಯ ಕೈಗೆ ಹೋಯಿತು. ಜೊತೆಗೆ ಭಾರತೀಯ ಸೈನ್ಯವನ್ನ ಸಂಪೂರ್ಣವಾಗಿ ಪುನರ್ರಚನೆ ಮಾಡಿದ್ರು. ಈ ಎಲ್ಲಾ ಪಾಯಿಂಟ್ಸ್ ಮೇಲೆ CPC 2007ರಲ್ಲಿ ಪ್ರಶ್ನೆ ಬಂದಿತ್ತು. 1857ರ ದಂಗೆ ನಡೀತಾ ಇದ್ದಾಗಲೇ ದೇಶದ ಬೇರೆ ಬೇರೆ ಕಡೆ ಬೇರೆ ಹೋರಾಟಗಳು ನಡೀತಿದ್ವು. ಅದರಲ್ಲಿ ಮುಖ್ಯವಾದದ್ದು ಬುಡಕಟ್ಟು ದಂಗೆಗಳು. ಇವುಗಳ ಬಗ್ಗೆನೂ ನಾವು ತಿಳ್ಕೊಳ್ಬೇಕು. ಅದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಮುಂಡಾ ದಂಗೆ. ಇದನ್ನ ಉಲ್ ಗುಲಾನ್ ಅಂತಾನೂ ಕರೀತಾರೆ. ಇದರ ನಾಯಕ ಯಾರು ಅಂತ PSI 2002ರಲ್ಲಿ ಕೇಳಿದ್ರು. ಉತ್ತರ ಬಿರ್ಸಾ ಮುಂಡಾ. ಇವರು ಬ್ರಿಟಿಷರ ಶೋಷಣೆಯ ವಿರುದ್ಧ ಹೋರಾಡಿದ ಪ್ರಮುಖ ಬುಡಕಟ್ಟು ನಾಯಕ. ಇದು ಕರೆಂಟ್ ಅಫೇರ್ಸ್ ದೃಷ್ಟಿಯಿಂದಲೂ ತುಂಬಾ ಇಂಪಾರ್ಟೆಂಟ್. ಬಿರ್ಸಾ ಮುಂಡಾ ಅವರ ಹುಟ್ಟುಹಬ್ಬ ನವೆಂಬರ್ 15ನ ಜನಜಾತಿಯ ಗೌರವ್ ದಿವಸ್ ಅಂತ ಆಚರಿಸಲಾಗುತ್ತೆ. 2023ರಲ್ಲಿ 2 ಪರೀಕ್ಷೆಗಳಲ್ಲಿ KEA SDA ಮತ್ತೆ KEA ಲೇಬರ್ ಇನ್ಸ್ಪೆಕ್ಟರ್ ಎರಡರಲ್ಲೂ ಇದೇ ಪ್ರಶ್ನೆ ಬಂದಿತ್ತು. ಸೊ ಇದು ಹಾಟ್ ಟಾಪಿಕ್. ಸರಿ ಎಲ್ರು, ಇಷ್ಟೊತ್ತು ಕಲ್ತಿದ್ದನ್ನ ಒಮ್ಮೆ ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಒಂದು ರ್ಯಾಪಿಡ್ ಫೈರ್ ರೌಂಡ್. ರೆಡಿನಾ? ನಿಮ್ಮ ಜ್ಞಾನವನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಮೊದಲನೇ ಮತ್ತು ಅತ್ಯಂತ ಬೇಸಿಕ್ ಪ್ರಶ್ನೆ, ಸಿಪಾಯಿ ದಂಗೆ ನಡೆದ ವರ್ಷ ಯಾವುದು? ನೋಡಿ, ಇದು ಎಷ್ಟು ಸಾರಿ ರಿಪೀಟ್ ಆಗಿದೆ. PC ಕಾರಂಡಾರ್ದು 2002, PC KSISF 2016, CPC NHK 2017. ಉತ್ತರ ಖಂಡಿತ 1857. ಇದನ್ನ ಮರೆಯೋ ಹಾಗೆ ಇಲ್ಲ. ಸೊ ಫೈನಲ್ ಆಗಿ ನಿಮ್ಮ ರಿವಿಷನ್ಗೆ ಬೇಕಾದ ಕೀ ಪಾಯಿಂಟ್ಸ್ ಇವು. ಕಾರಣ ಏನು? ಪ್ರಮುಖ ವ್ಯಕ್ತಿ ಯಾರು? ನಾಯಕರು ಯಾರು? ಯಾರು ಇದನ್ನ ಸ್ವಾತಂತ್ರ್ಯ ಸಂಗ್ರಾಮ ಅಂದಿದ್ದು? ಪರಿಣಾಮ ಏನಾಯ್ತು? ಮತ್ತು ಬುಡಕಟ್ಟು ನಾಯಕ ಯಾರು? ಇದಿಷ್ಟನ್ನೂ ನೆನ್ಪಿಟ್ಕೊಂಡ್ರೆ ಈ ಟಾಪಿಕ್ಕಿಂದ ಯಾವುದೇ ಪ್ರಶ್ನೆ ಬಂದ್ರೂ ನೀವು ಆರಾಮಾಗಿ ಉತ್ತರಿಸ್ಬೋದು. HJA ಅಕಾಡೆಮಿಯ ಈ ವಿವರಣೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.